ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಇಂದ್ರೋಜಿರಾವ್ ಶಿವಮೊಗ್ಗ ಆಟೋ ಯೂಟ್ಯೂಬ್ ಚಾನಲ್ನ ಮಾತಾಡ್ತಾ ಇರೋದು. ವೀಕ್ಷಕರೇ, ನಾನೀಗ ಶಿವಮೊಗ್ಗ ನಗರದ ಕಾಮಾಕ್ಷಿ ಬೀದಿಯಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಅಂದರೆ ಜೆ ಪಿ ನಗರದ ಮುಖ್ಯ ರಸ್ತೆ ಇದು, ಜೋಲ್ಡಾಕ್ ಹಿಂಭಾಗ ಬರ್ತೇವೆ. ವೀಕ್ಷಕರೇ, ಇಲ್ಲಿ ಬಂದಿರೋ ಉದ್ದೇಶ, ನಾಳೆ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಆಗಿದೆ. ಆದ್ದರಿಂದ ಇಲ್ಲೊಬ್ಬರು ಆರ್ ಮೋಹನ್ ಅಂತ ಇದ್ದಾರೆ. ಅವರು ಅಧ್ಯಕ್ಷರು ಅಖಿಲ ಕರ್ನಾಟಕ DK ಶಿವಕುಮಾರ್ ಅಭಿಮಾನಿಗಳ ಬಳಗ ಅಂತ ಸಂಘ ಸ್ಥಾಪನೆ ಮಾಡ್ಯಾರೆ. ಅಂದರೆ ಸುಮಾರು ಒಂದು 8-10 ವರ್ಷ ಹಿಂದೆಯೇ ಮಾಡಿದ್ದಾರೆ. ಇವರು ಕಟ್ಟ DK ಶಿವಕುಮಾರ್ ಅವರ ಅಭಿಮಾನಿಗಳು ವೀಕ್ಷಕರೇ. ಇವರು ಮೂಲತಃ ಇದೇ ಏರಿಯಾದ ನಿವಾಸಿಗಳಾಗಿರ್ತಾರೆ. ಮತ್ತು ಇವರ ಶ್ರೀಮತಿ ಚೈತ್ರ ಆರ್ ಮೋಹನ್ ಅಂತೇಳಿ. ಇವರು ಅಧ್ಯಕ್ಷರು ಹಸುಡಿ ಗ್ರಾಮ ಪಂಚಾಯತಿ. ಇವರು ಸುತ್ತಮುತ್ತಲು ಗ್ರಾಮಗಳಲ್ಲಿ ತುಂಬ ಪ್ರಸಿದ್ಧಿ ಪಡೆದಿದ್ದಾರೆ. ಈಗ ಆಲ್ರೆಡಿ ಅಧ್ಯಕ್ಷರಾಗಿ ನಿರ್ವಹಿಸ್ತಾ ಇದ್ದಾರೆ ಮಂಡಲ ಪಂಚಾಯತಲ್ಲಿ ವೀಕ್ಷಕರೇ. ಮತ್ತು ಮೋಹನ್ ಅವರು ಭಾಳ ವರ್ಷಗಳಿಂದ ಶಿವಕುಮಾರ್ ಅವರ ಅಭಿಮಾನಿಗಳಾಗಿ ಅವ್ರ ಜೊತೆಲೇ ಓಡಾಡ್ಕೊಂಡು ತುಂಬ ಒಡನಾಟ ಇಟ್ಕೊಂಡಿದ್ದಾರೆ. ಮತ್ತು ಈಗ ನಾಳೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇರೋದಕ್ಕಾಗಿ ಅವರು ಅಡ್ವಾನ್ಸಾಗಿ ಈಗ ಒಂದು 5-6 ದಿವಸದ ಮುಂಚೆನೇ ಅವರು ಇಲ್ಲೊಂದು ಫ್ಲೆಕ್ಸ್ ಮಾಡಿ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮೊಟ್ಟ ಮೊದಲ ಬಾರಿಗೆ DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಈ ಶ್ರೀ ಮೋಹನ್ ಅವರೇ ಆಗಿರ್ತಾರೆ ವೀಕ್ಷಕರೇ. ಮತ್ತು ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಇವರು ಶ್ರೀ ಆರ್ ಮೋಹನ್ ಅವರಿಗೆ ಒಳ್ಳೆಯ ಉನ್ನತವಾದ ಸ್ಥಾನಮಾನ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೂ ಇದೆ, ಅವ್ರಿಗೂ ಇದೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ. ಮತ್ತು DK ಶಿವಕುಮಾರ್ ಅವರಿಗೆ ಮುಂಚಿತವಾಗಿ ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ತುಂಬ ಕೊಡುಗೆಗಳನ್ನು ಕೊಡಲಿ. ಮತ್ತು ಮುಖ್ಯಮಂತ್ರಿಗಳಾದ ಮೇಲೆ ರಾಜ್ಯವೇ ನೆನಪಿಟ್ಕೊಳ್ಳುವಂಥ ಒಂದು ಅವಕಾಶಗಳನ್ನ ಯುವತಿಯವರಿಗೆ ಉದ್ಯೋಗ ಸೃಷ್ಟಿಯಾಗೋಂಥ ಒಂದು ಕೆಲಸ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಅವರಿಗೆ ತುಂಬ ಒಳ್ಳೆಯದಾಗಲಿ. DK ಶಿವಕುಮಾರ್ ಅವರಿಗೆ ಆಯುರ ಆರೋಗ್ಯ ಎಲ್ಲವೂ ದೇವರು ಕೊಡಲಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಮತ್ತು ನಾಳೆ ವಿಡಿಯೋ ಮಾಡ್ತೀನಿ, ಮತ್ತೆ ಭೇಟಿಯಾಗೋಣ. ಅಲ್ಲಿಗೆ ಎಲ್ರಿಗೂ ನಮಸ್ಕಾರ. ಇದೆಯಲ್ಲ.